ಎಲ್ರಿಗೂ ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹೀಟಪ್ ಆಗ್ತಾ ಇದೆ. ಬಹಳ ಅಬ್ಬರದ ಪ್ರಚಾರ ಕೂಡ ನಡೀತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ನನ್ನ ಅನಿಸಿಕೆ ಏನು ಅಂತಂದರೆ 100% ಕಾಂಗ್ರೆಸ್ ಹೀನಾಯ ಸೋಲನ್ನು ಅನುಭವಿಸ್ತದೆ. ಸಮರ್ಥ ಶ್ಯಾಮ್ನವರು ತಮ್ಮ ಜೀವನದ ಮೊದಲನೇ ಪಾಠನ್ನು ಈ ಒಂದು ಎಲೆಕ್ಷನ್ನಲ್ಲಿ ಕಲಿತಾರೆ ಸೋಲಿನ ಮೂಲಕ ಅಂತಂದು. ಯಾಕೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಬೇಕು, ಸಮರ್ಥ ಶ್ಯಾಮ್ನವ್ರು ಸೋಲಬೇಕು ಅಂತಂದು ನನ್ನದೇ ಆದಂಥ ಒಂದು 2 ನಿಮಿಷದ ವಿಶ್ಲೇಷಣೆ ಮಾಡ್ತೀನಿ. ಕಾರಣಗಳೇನು, ಯಾಕೆ ಅವರನ್ನು ಸೋಲಿಸಬೇಕು, ಯಾಕೆ ಅವ್ರು ಸೋಲಬೇಕು, ಯಾಕೆ ಅವರು ಸೋಲ್ತಾರೆ ಅಂತಂದು. ಮೊದಲನೇ ಕಾರಣ, ಅವರು ಬಿಸ್ನೆಸ್ಮೆನ್ನು. ಅವರು ರಾಜಕಾರಣಕ್ಕೆ ಬಂದಿರೋದು ಬಿಸ್ನೆಸ್ ಮಾಡೋದಕ್ಕೆ. ರಾಜಕಾರಣಕ್ಕೆ ಬಂದಿರೋದು ಸಮಾಜ ಸೇವೆ ಮಾಡೋದಕ್ಕಲ್ಲ, ಅಥವಾ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕಲ್ಲ. ಅವರು ರಾತ್ರಿ ಮಲಗೋಕ್ಕಿಂತ ಮುಂಚೆ, ಇಲ್ಲಪ್ಪ ದಾವಣಗೆರೆ ಕ್ಷೇತ್ರದಲ್ಲಿ ಪಾರ್ಕ್ ಇಲ್ಲ, ನಾಳೆ ಬೆಳಗ್ಗೆ ಎದ್ದು ಒಂದು ಹೊಸ ಪಾರ್ಕ್ ಮಾಡೋಣ, ಇಲ್ಲಿ ಹಾಸ್ಪಿಟಲ್ ಇಲ್ಲ ಅಥವಾ ಇಲ್ಲಿ ಒಂದು ಸ್ಕೂಲ್ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಒಂದು ಗ್ರ್ಯಾಂಟ್ ತಗೊಂಬಂದು ಮಾಡೋಣ ಅಂತಂದು ಆ ರೀತಿ ಆಲೋಚನೆ ಮಾಡಿ ನಿದ್ದೆಗೆ ಹೋಗಲ್ಲ ಅವರು. ಅದರದ್ದು ಆಲೋಚನೆಯೇ ಇಲ್ಲ ಅವರಿಗೆ. ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರಿಗೇನು, ಈ ಕ್ಷೇತ್ರದಲ್ಲಿ ನಮ್ಮ ಬಿಸ್ನೆಸ್ ಇದ್ದಾವೆ, ಈ ಕ್ಷೇತ್ರ ನಮ್ಮ ಅಂಡರ್ ಕಂಟ್ರೋಲಲ್ಲಿ ಇತ್ತು ಅಂತಂದರೆ, ನಮ್ಮ ರಾಜಕೀಯ ಅಧಿಕಾರ ನಮ್ಮ ಕೈಲಿತ್ತು ಅಂತಂದರೆ ಇನ್ನೂ ಶ್ರೀಮಂತರಾಗ್ಬೋದು ಅನ್ನೋದು. ಎರಡನೇ ಕಾರಣ, 37 ವರ್ಷದಲ್ಲಿ ಏನೂ ಅಭಿವೃದ್ಧಿ ಮಾಡದೇ ಇರೋಂಥದ್ದು. ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಏನಾದರೂ ಹೋದರೆ, ಅದು ಹಳ್ಳಿ ಪ್ರದೇಶ ಇರ್ಬೋದು ಅಥವಾ ನಗರ ಪ್ರದೇಶ ಇರ್ಬೋದು, ಅಭಿವೃದ್ಧಿ ಅನ್ನೋದು ಎಷ್ಟು ಶೂನ್ಯ ಇದೆ ಅಂತಂದರೆ, ಇಂಗ್ಲೀಷಲ್ಲಿ ಸ್ಟಾರ್ಕ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ನೀವು ಉತ್ತರಕ್ಕೂ ದಕ್ಷಿಣಕ್ಕೂ ಆ ಡಿಫ್ರೆನ್ಸ್ ನಿಮಗೆ ಮನವರಿಕೆ ಆಗ್ತದೆ, ಅನುಭವಕ್ಕೂ ಕೂಡ ಬರ್ತದೆ. ಅಲ್ಲಿ ಕಸ ಇರ್ಬೋದು, ಜನಗಳ ಜೀವನ ಶೈಲಿ ಇರ್ಬೋದು, ಪಾರ್ಕ್ಗಳಿಲ್ಲದೆ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು. ಹಾಗೆಯೇ ಅವರು ಪದೇ ಪದೇ ಹೇಳ್ತಿರ್ತಾರೆ, ನಾವು ರೋಡ್ಗಳು ಮಾಡಿದ್ದೀವಿ, ಸಿಮೆಂಟ್ ರೋಡು, ಚರಂಡಿ ಮಾಡಿದ್ದೀವಿ. ನಿನ್ನೆ ಒಂದು ವೀಡಿಯೋದಲ್ಲಿ ಒಬ್ರು ಹೇಳ್ತಾಯಿದ್ರು, ಭಾಳ ಅದ್ಭುತವಾಗಿ ಹೇಳಿದರು. ಅಲ್ಲಿಯ ಮುಸ್ಲಿಂ ಯುವಕರು ಒಬ್ರು ಹೇಳ್ತಾಯಿದ್ರು, ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಮಾಡ್ತಾರೆ ಸಿಮೆಂಟ್ ರೋಡು, ಚರಂಡಿನ. ಇವರು MLA ಆಗಿದ್ದವರು, ಮಿನಿಸ್ಟರ್ ಆಗಿದ್ದವರು, ಈ ಕ್ಷೇತ್ರದಲ್ಲಿ 30-40 ವರ್ಷ ಅಧಿಕಾರದಲ್ಲಿದ್ದವರು ಏನು ಮಾಡಿದ್ದಾರೆ? ಈಗ ಬಂದು ನನಗೊಂದು ವಿಷನ್ ಇದೆ, ನನಗೆ ವಿಚಾರ ಇದ್ದಾವೆ, ನನ್ನ ವಯಸ್ಸು ನೋಡಬೇಡ್ರಿ, ವಿಚಾರಕ್ಕೆ ಇಷ್ಟು ದಿನ ಎಲ್ಲಿದ್ರಿ? ಅಭಿವೃದ್ಧಿಯನ್ನು ಮಾಡಿಲ್ಲಲ್ವಾ? ನಿಮ್ಮ ಸುಳ್ಳನ್ನು ಜನ ನಂಬೋದಿಲ್ಲ. ಮೂರನೇ ಕಾರಣ, ಅಲ್ಲೇನು ಮೈನಾರಿಟಿ ಇದ್ದಾರೆ, ಮುಸ್ಲಿಂ ಜನಾಂಗದವರು ಇದ್ದಾರೆ, ಅವರು ಈ ಸಾರಿ ಭಾಳ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿ ಟಿಕೆಟ್ ನಮಗೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಪ್ರತಿದಿನ ಹಗಲು ರಾತ್ರಿ ಮೀಟಿಂಗ್ಗಳನ್ನು ಮಾಡಿ ಇಡೀ ಸಮಾಜ ಒಗ್ಗಟ್ಟಾಗಿ ಹೋರಾಟ ಮಾಡಿದರು. ಟಿಕೆಟ್ ನಿಮಗೆ ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಕೊನೆಯ ಗಳಿಗೆಯಲ್ಲಿ ಅವರಿಗೆ ಅನ್ಯಾಯ ಮಾಡಿದರು, ಕೈ ಕೊಟ್ಟರು. ಆ ಒಂದು ಅನ್ಯಾಯ ಆಗಿರುವಂಥ ಒಂದು ನೋವು ಭಾಳ ದೊಡ್ಡ ಮಟ್ಟದಲ್ಲಿ ಅದು ಅಸಮಾಧಾನ ಆಗಿ ಇವತ್ತು ಪ್ರತಿಯೊಬ್ಬ ಮುಸ್ಲಿಂ ಜನಾಂಗದ ಮೈನಾರಿಟಿ ಮೈಂಡಲ್ಲಿ ಇವತ್ತಿದೆ. ಅವರು ನೀವು ಆ ಭಾಗಕ್ಕೆ ಹೋಗಿ ಬಂದ್ರಿ ಅಂತಂದರೆ ಹೇಳೋ ಒಂದು ಮಾತೇನಪ್ಪ ಅಂತಂದರೆ, ಈ ಸರಿ ನಾವು ಕಾಂಗ್ರೆಸ್ಸನ್ನು ಹೀನಾಯವಾಗಿ ಸೋಲಿಸ್ತೀವಿ ಅಂತಂದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬಾಯಲ್ಲೂ ಕೂಡ ಓಪನ್ನಾಗಿ ಕೂಡ ಮಾತಾಡ್ತಾ ಇದ್ದಾರೆ. ನೀವು TV ಸಮೀಕ್ಷೆಗಳಲ್ಲಿ ಇದು ಎಲ್ಲ ವೀಡಿಯೋಗಳು ಸಹಜವಾಗಿ ಬರ್ತಿರೋವಂಥದ್ದು, ಜೆನ್ಯೂನ್ ಆಗಿ. ಅವ್ರ ಒಳಗಿರೋ ಒಂದು ಆಕ್ರೋಶ ಏನಿದೆ, ಹೊರಗೆ ಅದು ವಿಸ್ಫೋಟ ಆಗ್ತಾ ಇರೋವಂಥದ್ದು. ನಾಲ್ಕನೇದು, ಅವರನ್ನು ಅವಮಾನ ಮಾಡಿರೋವಂಥದ್ದು. ಅವರು ಐ ಥಿಂಕ್ ಯಾರೋ ವೀಕ್ಷಕರು ಬಂದಾಗ ಒಂದು ದೊಡ್ಡ ಸಭೆ ಆಯಿತು. ಆ ಸಭೆಯಲ್ಲಿ ಆ ಭಾಗದ ಯಾರೋ ಒಬ್ಬ ಲೀಡರು, ಅವನು ಏನು ಇವ್ರ ಹಿಂದೆ ಚೇಲರ ರೀತಿ ಓಡಾಡ್ತಿರ್ತಾನೆ, ಅವನೊಂದು ಮಾತು ಹೇಳ್ತಾನೆ, ಇವರೆಲ್ಲ 500 ರೂಪಾಯಿ ಗಿರಾಕಿಗಳು ಅಂತಂದ್ಬಿಟ್ಟು. ಏನು ಮೈನಾರಿಟಿ ಜನಕ್ಕೆ ಒಂದು ಅವಮಾನ ಮಾಡಿದ್ದಾರೆ, ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತೊಗೊಂಡ್ಬಂದಿದ್ದಾರೆ. ಅದನ್ನು ಮೈನಾರಿಟಿ ಯೂತ್ ಯಾರು ಕೂಡ ಮರ್ತಿಲ್ಲ. ಅವರು ಕಾಂಗ್ರೆಸ್ಸಿಗೆ ನಾವು ಪಾಠ ಕಲಿಸ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. 5ನೇ ಕಾರಣ, ಪ್ರತಿದಿನ 100-200 ಜನ, ಮೊದಲನೇ ಬಾರಿಗೆ ನನಗನ್ಸ್ದಂಗೆ ಒಂದು ಅರಿವು ಬಂದಿದೆ, ನಮ್ಮನ್ನು ಕಾಂಗ್ರೆಸ್ನವರು ಇಷ್ಟು ದಿನ ನಮ್ಮನ್ನು ದುರುಪಯೋಗಗೊಳಿಸ್ಕೊಂಡು, ಗುಲಾಮರನ್ನಾಗಿ ಹಿಡ್ಕೊಂಡು ಶೋಷಣೆ ಮಾಡಿದ್ದಾರೆ. ನಮ್ಮ ಒಂದು ಹಿಂದುಳಿದಿರೋದಕ್ಕೆ ಒಂದು ಮುಖ್ಯ ಕಾರಣ ಕಾಂಗ್ರೆಸ್ ಅಪೀಸ್ಮೆಂಟ್ ಪಾಲಿಸಿ. ನಾವು ಕಾಂಗ್ರೆಸ್ ಆಚೆ ಯೋಚನೆ ಮಾಡಬೇಕು, ಪಕ್ಷೇತರ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಬೇಕು, ಬೇರೆ ಪಕ್ಷಗಳು SDPಗೆ ಸಪೋರ್ಟ್ ಮಾಡಬೇಕು. ಎಲ್ಲದಕ್ಕಿಂತ ಆಶ್ಚರ್ಯಕರ ರೀತಿಯಲ್ಲಿ BJPಗೂ ಕೂಡ ನಾವು ಈ ಸರಿ ವೋಟ್ ಹಾಕ್ತೀವಿ ಅಂತಂದು ಮುಸ್ಲಿಮ್ಸ್ ಯೂತಲ್ಲಿ ಒಂದು ಹೊಸ ರಾಜಕೀಯ ಪ್ರಜ್ಞೆ ಇವತ್ತು ಗರಿಗೆದರಿದೆ, ಜಾಗೃತ ಆಗಿದೆ. ಪ್ರತಿದಿನ 100-200 ಜನ ಬಂದು BJP ಸೇರ್ತಾ ಇದ್ದಾರೆ. ಸೊ ಅವರು ಒಗ್ಗಟ್ಟಾಗಿ ಯಾರ ಮಾತು ಕೇಳ್ದಂಗೆ ಖಂಡಿತ BJPಗೆ ವೋಟ್ ಹಾಕ್ತಾರೆ. 4ನೇ ಕಾರಣ ಅಥವಾ 5ನೇ ಕಾರಣ, ಇವರೇನು ಈ ಒಂದು ಚುನಾವಣೆ ಮಾಡಬೇಕಂತಿದ್ದಾರೆ ದಕ್ಷಿಣದಲ್ಲಿ, ಜನಗಳಿಗೆ ಸುಳ್ಳು ಹೇಳಿ ನಾವು ಆಕಾಂಕ್ಷಿಗಳಲ್ಲ, ಎಲ್ಲ ಅಭ್ಯರ್ಥಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ, ಹಾಗಾಗಿ ನಾವು ಟಿಕೆಟ್ ತೊಗೊಂಬಂದಿದ್ದೀವಿ, ನಮ್ಗೆ ಇಷ್ಟ ಇಲ್ಲ ಅಂತ ಪ್ರತಿ ಎಲೆಕ್ಷನ್ನಲ್ಲಿ ಏನು ಸುಳ್ಳು ಹೇಳ್ತಾ ಬಂದಿದ್ದಾರೆ, ಇದು ದಾವಣಗೆರೆ ಜನಕ್ಕೆ ಅರ್ಥ ಆಗಿದೆ. ಈಗ ಸುಳ್ಳು ಹೇಳಿ ಟಿಕೆಟ್ ತೊಗೊಂಬಂದಿರೋದು, ಈ ಸಾರಿ ಈ ಎಲೆಕ್ಷನ್ನು ತಪ್ಪಿತು ಅಂತಂದರೆ, ಟಿಕೆಟ್ ಕೈ ತಪ್ಪಿತು ಅಂತಂದರೆ ಕ್ಷೇತ್ರ ತಪ್ಪು ಹೋಗ್ತದೆ. ಹಾಗಾಗಿ ಸಮರ್ಥ ಶ್ಯಾಮ್ನವ್ರು ಹೆಂಗಾದರೂ ಟಿಕೆಟ್ ತೊಗೊಂಬಂದು ಯಾವುದಾದ್ರೂ ವಾಮ ಮಾರ್ಗದಿಂದ ನಾವು ಎಲೆಕ್ಷನ್ನ ಗೆದ್ವಿ ಅಂತಂದರೆ ನೆಕ್ಸ್ಟು ಈ ಕ್ಷೇತ್ರ ನಮ್ಮ ಕೈಯಲ್ಲಿ ಉಳಿತದೆ. ಗೆದ್ದಿರೋ ಹಾಲಿ ಅಭ್ಯರ್ಥಿ ಶ್ಯಾಮ್ನೂರು ಸಮರ್ಥ್, ಸೊ ಅವರಿಗೆ ಮತ್ತೆ ಟಿಕೆಟ್ ಸಿಗಬೇಕು, ಒಂದು ಕೇಳೋ ಹಕ್ಕು ಸಿಗುತ್ತೆ ಅಂತಂದು. ಸೊ ಮೈನಾರಿಟಿಗೆ ಪರ್ಮನೆಂಟಾಗಿ ಟಿಕೆಟ್ ಸಿಗದೇ ಇರೋ ರೀತಿಯಲ್ಲಿ ಮಾಡೋ ಒಂದು ದೊಡ್ಡ ಮಟ್ಟದ ಹುನ್ನಾರ ಇದು.
ಇದು ಕೂಡ ಎಲ್ಲರಿಗೂ ಅರ್ಥ ಆಗಿದೆ. ಹಾಗಾಗಿ ಈ ಕ್ಷೇತ್ರ ಏನಾದರೂ ಮುಸ್ಲಿಮ್ಸಿಗೆ ಈ ಸರಿ ಮಿಸ್ ಆಯಿತು ಅಂತಂದರೆ, ಏನಾದರೂ ಸಮರ್ಥ ಶಾಮ್ನೂರು ಗೆದ್ದರು ಅಂತಂದರೆ ಪರ್ಮನೆಂಟಾಗಿ ಮುಸ್ಲಿಮ್ಸಿಂದ ಈ ಒಂದು ಕ್ಷೇತ್ರ ಕೈತಪ್ಪು ಹೋಗ್ತದೆ. ನೆಕ್ಸ್ಟು ಎಸ್ ಮಲ್ಲಿಕಾರ್ಜುನ್ ಅವರು ಈ ಕ್ಷೇತ್ರಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಈಗ ಸಮರ್ಥ ಅವ್ರನ್ನ ಗೆಲ್ಲಿಸ್ಕೊಂಡು, ಅಂದರೆ ಅವ್ರ ಪ್ಲ್ಯಾನ್ ಇರೋವಂಥದ್ದು ನೆಕ್ಸ್ಟು 28ಕ್ಕೆ ಅವರು ಟಿಕೆಟ್ ತೊಗೊಂಬಂದು ಈ ಕ್ಷೇತ್ರನ ಆಳಬೇಕು. ಸೊ ನಾನು ಬಂದರೆ ಯಾರೂ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಪೋಸ್ ಮಾಡಲ್ಲ. ದಾವಣಗೆರೆ ಉತ್ತರಕ್ಕೆ ಮಗ ಅಥವಾ ಅವ್ರ ಮನೆಯವ್ರು ಯಾರನ್ನಾದರೂ ತರಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಪ್ಲ್ಯಾನ್ ಕೂಡ ಇರುವಂಥ ಚಾನ್ಸಸ್ ಇದೆ. ಹಾಗಾಗಿ ಜನಗಳಿಗೆ ಇದು ಕೂಡ ಅರ್ಥ ಆಗಿ, ಇಲ್ಲ ಇವ್ರ ಕೈಗೆ ಈ ಕ್ಷೇತ್ರ ಹೋಗಬಾರ್ದು ಅನ್ನೋದು. ಆಮೇಲೆ ಯಾಕೆ ಕಾಂಗ್ರೆಸ್ ಸೋಲ್ತದೆ, ಬಿ ಜೆ ಪಿ ಗೆಲ್ಲುತ್ತೆ ಅಂತಂದರೆ, ಬಿ ಜೆ ಪಿನಲ್ಲಿ ಎಲ್ಲಿಲ್ಲದ ಒಗ್ಗಟ್ಟು. ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಅವರವರ ವ್ಯತ್ಯಾಸಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಮರೆತುಬಿಟ್ಟು ಎಲ್ಲರೂ ಸಾಂಘಿಕ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ನಾವು ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀವಿ. ನಿನ್ನೆ ರಾತ್ರಿನೂ ಕೂಡ ನಾನು ಹದಡಿ ಮತ್ತು ಕುಕ್ಕವಾಡ ಅಲ್ಲೆಲ್ಲ ಹೋಗಿ ಅಲ್ಲಿ ಏನು ಮುಖಂಡರಿದ್ದಾರೆ ಎಲ್ಲ ವರ್ಗದವ್ರನ್ನ ಮಾತಾಡಿದ್ದೀನಿ. ಬಿ ಜೆ ಪಿ ಫೇವರ್ ದೊಡ್ಡ ಮಟ್ಟದ ಒಂದು ಗಾಳಿ ಈ ಕ್ಷೇತ್ರದಲ್ಲಿದೆ. ದೊಡ್ಡ ಮಟ್ಟದಲ್ಲಿ ಜನ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಯಾಕಂತಂದರೆ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ಸಾಮಾನ್ಯ ಜ್ಞಾನ ಇರೋ ಒಬ್ಬ ಪ್ರಜೆಗೂ ಕೂಡ ಇವತ್ತು ಗೊತ್ತಾಗ್ತದೆ ಇವ್ರು ಮಾಡ್ತಿರುವಂಥ ಮೋಸ, ಕಪಟ ಎಲ್ಲ ಗೊತ್ತಾಗ್ತದೆ. ಒಂದೇ ಕುಟುಂಬಕ್ಕೆ ಇಷ್ಟೊಂದು ಅಧಿಕಾರ ಕೊಟ್ಟರೆ ಕ್ಷೇತ್ರಕ್ಕೆ ಒಳ್ಳೆಯದಲ್ಲ ಅನ್ನೋದು ಕೂಡ ಜನಗಳಿಗೆ ಅಷ್ಟು ಕಾಮನ್ ಸೆನ್ಸ್ ಅಂತೂ ಇದೆ ಈ ಕ್ಷೇತ್ರದಲ್ಲಿ. ಪಬ್ಲಿಕ್ಕಾಗಿ ಎಲ್ಲರೂ ಮಾತಾಡಲ್ಲ, ಬಟ್ ಪ್ರೈವೇಟಾಗಿ ಆ ಕಾನ್ವರ್ಸೇಷನ್ ಆಗ್ತಾ ಇದ್ದಾವೆ. 100% ಈ ಸಾರಿ ಶಾಮ್ನೂರು ಸಮರ್ಥ್ ಸೋಲನ್ನು ಉಣ್ತಾರೆ. ಆಮೇಲೆ ಅವ್ರ ವಯಸ್ಸಿನ 26, 6ನೇ ರೀಸನ್ನು. ಇವಾಗ ನಾನು ಟಿಕೆಟ್ ಕೇಳಿದಾಗ, ನಿಮಗೆ ಇನ್ನೂ 40 ವರ್ಷ, ಇನ್ನೂ ಚಿಕ್ಕವರು, ನೀವು ಭಾಳ ಚಿಕ್ಕವರು, ನಿಮಗಿನ್ನೂ ಭಾಳ ಅವಕಾಶಗಳಿದ್ದಾವೆ, ಆರಾಮಾಗಿ ಬರ್ರಿ ಅಂತಂದು ಹೇಳ್ತಾರೆ. ಇವ್ರು ಯಾರು ಈ ಮಾತು ಹೇಳೋದಿಲ್ಲ ಇವರಿಗೆ. ಇವರೆಲ್ಲ ದೊಡ್ಡ ದೊಡ್ಡ ಯಜಮಾನರು, ಶ್ರೀಮಂತರು, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಇವರು 25 ವರ್ಷಕ್ಕೆ ಬಂದರೂ ನಡೀತದೆ, 26 ವರ್ಷಕ್ಕೆ ಬಂದರೂ ನಡೀತದೆ. ಅದೇ ಬಡವ್ರ ಮಕ್ಕಳು, ಬೇರೆಯವ್ರ ಮಕ್ಕಳು ಬಂದರೆ ಅಂತಂದ್ರೆ, ಅಥವಾ ಕಾರ್ಯಕರ್ತರು ಯಾರು ಬಂದ್ರಿ ಅಂತಂದರೆ, ಕಾಯಿರಿ 20-30 ವರ್ಷ ಕಾಯಿರಿ ನೀವು ಅಂತಂದು ಹೇಳ್ತಾರೆ. ಇದು ಯಾವ ರೀತಿ ಸಾಮಾಜಿಕ ನ್ಯಾಯ ಇದು? ಸೊ ಸಮರ್ಥ ಏನಾದರೂ ಈ ಚುನಾವಣೆಯಲ್ಲಿ ಗೆದ್ದರು ಅಂತಂದರೆ ಅವರ ದುರಹಂಕಾರ, ಈಗ ಆಲ್ರೆಡಿ ಭಾಳ ದುರಹಂಕಾರ ಇದೆ, ಅದು ದುರಹಂಕಾರ ಇನ್ನೂ ಜಾಸ್ತಿ ಆಗ್ತದೆ. ಆ ಒಂದು ದುರಹಂಕಾರ ಒಳ್ಳೆಯದಲ್ಲ. ಯಾಕಂತಂದರೆ ಅವ್ರಿಗೂ ನಯ ವಿನಯ ಜೀವನದಲ್ಲಿ ಕಲಿಬೇಕು ಅನ್ನೋದಾದರೆ ಸೋಲುಗಳನ್ನು ಅನುಭವಿಸ್ಬೇಕಾಗ್ತದೆ. ಅವರಿಗೆ ನಯ ವಿನಯನ ಕಲಿಸೋದಕ್ಕೋಸ್ಕರ ಈ ಕ್ಷೇತ್ರದ ಜನರು ಅವರನ್ನು ಹೀನಾಯವಾಗಿ ಸೋಲಿಸ್ಬೇಕು. ಸೋತು ಗೆಲ್ಲಿ, ಆಮೇಲೆ ಜನಗಳ ಹತ್ರ ಬರಲಿ, ಓಡಾಡಲಿ. ಕೇವಲ ಎಲೆಕ್ಷನ್ನಲ್ಲಿ ಓಡಾಡೋದು ಅಷ್ಟೇ ಅಲ್ಲ, ಬೆಳಗ್ಗೆ ಎದ್ದು ಬೇಗ ಜನಗಳ ಕೈಲಿ ಸಿಗಲಿ, ಎಲ್ಲ ಫಂಕ್ಷನ್ಸು ಅಟೆಂಡ್ ಮಾಡಲಿ. ಈಗಲೂ ಕೂಡ ಕುಂದವಾಡದಲ್ಲಿ ಒಂದು ಸಾವಾಗಿತ್ತು, ನಾನು ಹೋಗಿ ಬಂದೆ, ಕೇಳಿದೆ ಯಾರು ಬಂದಿದ್ರೇನಪ್ಪ ಅಂತ ಕೇಳಿ, ಯಾವ ಸಾವು ನೋವಿಗೂ ಅವ್ರು ಯಾರೂ ಬರಲ್ಲ ಅಂತಂದು ಹೇಳಿದರು. ಹೋಗಲ್ಲ, ಇವ್ರು ಯಾರು ಜನಗಳು ಕಷ್ಟಕ್ಕೆ ಸ್ಪಂದಿಸಲ್ಲ, ಸಾವಿಗೆ ಹೋಗಲ್ಲ. ಅದೇನೋ ದೂಡೋದಲ್ಲ 53 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ, ಜನಗಳಿಗೆ ದುಡ್ಡು ಕೊಟ್ಟಿಲ್ಲ, ಕಾಡಿಸ್ತಾ ಇದ್ದಾರೆ, ಬೈಂಡಿಂಗ್ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ ಪ್ರಾಪರ್ಟಿನ. ಅಲ್ಲಿ ಯಾರೋ ಸುಸೈಡ್ ಮಾಡ್ಕೊಂಡಿದ್ದಾರೆ. ಈಗ ಬರಬೇಕಾದ್ರೆ ಒಬ್ಬ ಹುಡುಗ ಸುಸೈಡ್ ಮಾಡ್ಕೊಂಡಿದ್ದಾನೆ. ಜನಗಳು ಈ ರೀತಿ ಈ ಕ್ಷೇತ್ರದಲ್ಲಿ ಆಗ್ತಾ ಇದ್ದಾವೆ. ಇವುಗಳ ಬಗ್ಗೆ ಇವ್ರಿಗೆ ಯಾವುದೇ ಒಂದು ಸ್ಪಂದನೆ ಇಲ್ಲ, ಒಂದು ಅನುಕಂಪ ಅನ್ನೋದಿಲ್ಲ, ಸಹಾನುಭೂತಿ ಇಲ್ಲ. ಸೊ ಇಂಥ ಬಿಸ್ನೆಸ್ಮನ್ಗಳನ್ನ ಯಾರು ನಾವು ಬಂಡವಾಳಶಾಹಿಗಳು ಅಂತ ಹೇಳ್ತೀವಿ, ಸೊ ಇವ್ರ ಪರವಾಗಿ ಸಿದ್ದರಾಮಯ್ಯನವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ದೊಡ್ಡ ದೊಡ್ಡ ಕಾಂಗ್ರೆಸ್ ಲೀಡರ್ ಇವ್ರ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡೋದು, ನಾಮಿನೇಷನ್ ಹಾಕಕ್ಕೆ ಅವ್ರು ಬರೋದು, ಸಮರ್ಥನೆ ಮಾಡೋವಂಥದ್ದು. ಇಲ್ಲ ಇವ್ರು ಗೆಲ್ತಾರೆ, ಅದಕ್ಕೆ ಬೇರೆ ಯಾರು ಗೆಲ್ಲೋರಿಲ್ವ ಕ್ಯಾಂಡಿಡೇಟು? ನನಗೆ ಕೊಟ್ಟರೆ ನಾನು ಗೆಲ್ತಿರ್ಲಿಲ್ವ? ಅಥವಾ ಬೇರೆ ಕಾರ್ಯಕರ್ತರಿಲ್ವ ಗೆಲ್ಲೋ ಅಂಥವ್ರು? ಇಲ್ಲ, ಗೆಲ್ಲಕ್ಕಾಗಲ್ಲ ಅಂತಂದರೆ ಸರ್ಕಾರ ಇದೆಯಲ್ಲ, ರಿಸೋರ್ಸಸ್ ಇದೆ, ಸಂಪನ್ಮೂಲ ಇದೆ, ಬನ್ನಿ. ಈಗ ಇವ್ರನ್ನ ಗೆಲ್ಸ್ಕೊಳ್ಳೋದಕ್ಕೋಸ್ಕರ ನಿಮ್ದು ಇಡೀ ಟೀಮ್ ಬರುತ್ತಲ್ವ, ಗೆಲ್ಲಿಸ್ಕೋಬೋದು. ಇವೆಲ್ಲ ಎಕ್ಸ್ಕ್ಯೂಸಸ್, ಲೇಮ್ ಎಕ್ಸ್ಕ್ಯೂಸಸ್ ಅಂತ ಹೇಳ್ತೀವಿ. ಸೊ ನೀವು ಏನು ಸ್ಪೀಚ್ ಕೊಡ್ತೀರಿ ಸಾಮಾಜಿಕ ನ್ಯಾಯ ಅಂತಂದು, ಅದು ದಯವಿಟ್ಟು ಒಂದು ಸ್ಪೀಚ್ ಕೊಡೋದಕ್ಕಿಂತ ಮುಂಚೆ ಒಂದು ಆತ್ಮಾವಲೋಕನ ಇರಲಿ. ನಿಮ್ಮ ಆತ್ಮಸಾಕ್ಷಿ ಒಳಗೆ ನೋಡಿರಿ, ನೀವು ಹೇಳ್ತಿರೋದಕ್ಕೂ ನೀವು ಮಾಡ್ತಿರೋದಕ್ಕೆ ಏನಾದರೂ ತಾಳೆ ಆಗ್ತಿದೆ ಅಂತಂದು. ಜನ್ಜಿ ಈಗಿನ ಯೂತ್ ಏನಿದಾರಲ್ಲ, ಅವ್ರು ಯಾರೋ ದಡ್ಡರಲ್ಲ, ಅವರೆಲ್ಲರಿಗೂ ಒಂದು ಅವೇರ್ನೆಸ್ ಇದೆ. ವಯಸ್ಸಾಗಿರೋರಿಗೂ ಕೂಡ ಒಂದು ಅವೇರ್ನೆಸ್ ಬಂದಿದೆ. ಈ ಎಲೆಕ್ಷನ್ ಏನಿದೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ನೆನಪಿನಲ್ಲಿ ಇಡ್ಕೋಬೇಕು, ಪರ್ಮನೆಂಟಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಎಲೆಕ್ಷನ್ನು. ಜನ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕನ್ನು ಬಹಳ ಜಾಗೃತರಾಗಿ ಜವಾಬ್ದಾರಿಯಿಂದ ಚಲಾಯಿಸಿ, ಈ ಒಂದು ಏನಿದು ಈ ಹಿಪೋಕ್ರೈಟ್ಸ್ ಅಂತ ಇದ್ದಾರೆ, ಆಷಾಢಭೂತಿತನ ಅಂತ ಹೇಳ್ತೀವಿ, ಸೊ ಹೇಳೋದೊಂದು ಮಾಡೋದೊಂದು, ಇವರೆಲ್ಲರನ್ನೂ ಕೂಡ ಈ ಎಲೆಕ್ಷನ್ನಲ್ಲಿ ಸೋಲಿಸ್ತಾರೆ. ಹಾಗಾಗಿ ನನ್ನ ಸಂಪೂರ್ಣ ಬೆಂಬಲ ಬಿ ಜೆ ಪಿ ಅಭ್ಯರ್ಥಿಗಿದೆ. ಅವರನ್ನು ಗೆಲ್ಲಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ, ಒಂದು ದೊಡ್ಡ ಸಾಮಾಜಿಕ ರಾಜಕೀಯ ಜವಾಬ್ದಾರಿ ದಾವಣಗೆರೆ ಕ್ಷೇತ್ರದ ಪ್ರತಿಯೊಬ್ಬ ನಮ್ಮೆಲ್ಲರ ಮೇಲಿದೆ. ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಗೆಲ್ಲಿಸ್ಕೊಳ್ಳೋಣ. ನಮಸ್ಕಾರ.